ಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಫೆಬ್ರವರಿ 15ನೇ ತಾರೀಕು ಮಹಾಶಿವರಾತ್ರಿ ಹಾಗೆ ಶನೈಶ್ಚರ ಜಯಂತಿ ಎರಡೂ ಕೂಡ ಒಟ್ಟಿಗೆ ಬಂದಿದೆ. ಈಶ್ವರ ಮತ್ತು ಶನೈಶ್ಚರನ ಆರಾಧನೆ ಮಾಡಿ, ಯಾರ್ಯಾರಿಗೆ 7.5 ನಡೀತಾ ಇದೆ, ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಇಂತಹ ಗೋಚಾರದಲ್ಲಿ ರಾಶಿಯಿಂದ ಶನಿ ಸಂಬಂಧವಾದ ದೋಷಗಳಿರುವಂಥವರು ಈಶ್ವರನ ಆರಾಧನೆ ಮಾಡಿದರೆ ಆ ದೋಷಗಳನ್ನು ಬಹಳಷ್ಟು ಕಡಿಮೆ ಮಾಡಿಕೊಳ್ಬೋದು. ಎಲ್ಲರಿಗೂ ಸಮಸ್ಯೆ ಆಗುತ್ತೆ ಅಂತಲ್ಲ, ಎಷ್ಟೋ ವಿಚಾರಗಳು ಕೂಡಿ ಬರುತ್ತೆ ಆ ಸಮಯಕ್ಕೆ. ಶನಿ ಲಾಭದಲ್ಲಿದ್ದಾಗ ತುಂಬ ದೊಡ್ಡ ಪ್ರಮಾಣದ ಹೂಡಿಕೆಗಳನ್ನು ಮಾಡಿಸ್ತಾನೆ, ದೊಡ್ಡ ದೊಡ್ಡ ನಿರೀಕ್ಷೆಗಳನ್ನು ಕೊಡ್ತಾನೆ. ಅದೆಲ್ಲ ಲಾಭದಲ್ಲಿದ್ದಾಗ ಕೊಟ್ಟು 7.5ಗೆ ಬಂದಾಗ ಅದನ್ನೆಲ್ಲ ಉಲ್ಟಾ ಮಾಡಿ ಕೂರಿಸ್ತಾನೆ. 5-6 ವರ್ಷಗಳು ಹೇಗೆ 7.5 ಕಳೆಯೋ ತನಕ ಆ ಪರಿಸ್ಥಿತಿಗಳಿಂದ ಹೊರಗೆ ಬರೋದು ಕಷ್ಟ ಆಗುತ್ತೆ. ಎಷ್ಟೋ ಸಂಬಂಧಗಳು ನಿಷ್ಠೂರಕ್ಕೆ ಬರುತ್ತೆ, ಸಾಲಗಳನ್ನು ಮಾಡಿಕೊಳ್ಳುವಂತಹ ಸಂದರ್ಭಗಳು ಬರುತ್ತೆ, ಉದ್ಯೋಗದ ಪರಿವರ್ತನೆಗಳು ಪದೇ ಪದೇ ಆಗುತ್ತೆ. ಸೊ ಇವೆಲ್ಲ ಕಿರಿಕಿರಿಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಈ ರೀತಿಯ ಪರ್ವಕಾಲದಲ್ಲಿ ಆ ದೇವತೆಗಳ ಆರಾಧನೆ ಮಾಡಿದರೆ ಆ ದೋಷಗಳ ಪ್ರಮಾಣಗಳನ್ನು ತುಂಬ ಕಡಿಮೆ ಮಾಡಿಕೊಳ್ಬೋದು. ಆಲ್ಮೋಸ್ಟ್ 1 ವರ್ಷಕ್ಕೆ ಸಾಕಾಗುವಷ್ಟು ಪರಿಹಾರಗಳನ್ನು ಆ ದಿವಸಗಳಲ್ಲಿ ಆ ದೇವರ ದರ್ಶನ ಮಾಡೋದರಿಂದ, ಏನಾದರೂ ಕೈಲಾಗುವಂತಹ ಸೇವೆಗಳನ್ನು ಮಾಡಿಕೊಳ್ಳೋದ್ರಿಂದ ಆ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಸೊ ಫೆಬ್ರವರಿ ತಿಂಗಳಲ್ಲಿ ಬದಲಾಗುವ ಗ್ರಹಗಳು ಅಂತ ಹೇಳಿದರೆ, 3ನೇ ತಾರೀಕು ಬುಧ ಕುಂಭರಾಶಿಗೆ ಬಂದರೆ 5ನೇ ತಾರೀಕು ಶುಕ್ರನು ಕೂಡ ಕುಂಭರಾಶಿಗೆ ಬರ್ತಾನೆ. 13ನೇ ತಾರೀಕು ಸೂರ್ಯನು ಕೂಡ ಕುಂಭರಾಶಿಗೆ ಬರ್ತಾನೆ. ಈ ತಿಂಗಳ ಅಂತ್ಯಭಾಗ ಫೆಬ್ರವರಿ 23ನೇ ತಾರೀಕು ಕುಜನು ಕೂಡ ಕುಂಭರಾಶಿಗೆ ಬರ್ತಾನೆ. ಸೊ ಈ 4 ಗ್ರಹಗಳು ಕುಂಭರಾಶಿಯಲ್ಲಿ ಸೇರ್ತಾರೆ. ಅವ್ರ ಮೇಲೆ ಗುರುದೃಷ್ಟಿ ಬೀಳುತ್ತೆ. ಗುರು ಒಬ್ಬ ಶುಭ ಗ್ರಹನಾಗಿ ದೈವಗುರು ಅಂದರೆ ದೇವತೆಗಳಿಗೆ ಗುರುವಾದಂತಹ ಗುರು ಅಂತ ಹೇಳಿದರೆ ನಮಗೆ ಪಾಠ ಮಾಡುವಂಥವರನ್ನು ಗುರು ಅಂತ ಹೇಳ್ತೇವೆ, ಒಳ್ಳೆಯದನ್ನು ಕಲಿಸುವಂಥವರನ್ನು ಗುರು ಅಂತ ಹೇಳ್ತೇವೆ. ಅಂತಹ ಗುರುವನ್ನು ದೈವಗುರು ಅಂತ ಕೂಡ ಹೇಳ್ತೇವೆ. ಅಂದರೆ ದೇವತೆಗಳಿಗೆ ಗುರು, ದೇವತೆಗಳಿಗೆ ಒಳ್ಳೆಯದನ್ನು ಹೇಳುವಂತಹ ಗುರು ಇನ್ನು ಉಳಿದ ಗ್ರಹಗಳಿಗೆ ಒಳ್ಳೆಯದನ್ನು ಖಂಡಿತ ಪಾಠ ಮಾಡ್ತಾನೆ. ಹಾಗಾಗಿ ಗುರು ಯಾರ್ಯಾರನ್ನು ನೋಡ್ತಾನೆ ಅವರನ್ನೆಲ್ಲ ಪರಿವರ್ತನೆ ಮಾಡಿ ಒಳ್ಳೆ ಫಲಗಳನ್ನು ಕೊಡುವ ದೃಷ್ಟಿಯಲ್ಲಿ ಅವರಿಗೆ ಪ್ರೇರಣೆಯನ್ನು ಗುರು ಕೊಡ್ತಾನೆ. ಹಾಗಾಗಿ ನಾವು ಜಾತಕದಲ್ಲಿ 4-5 ಗ್ರಹಗಳನ್ನು ಗುರು ನೋಡ್ತಾನೆ ಅಂದರೆ ಅದು ಒಂದು ಅದ್ಭುತವಾದ ಕುಂಡಲಿ ಅಂತ ಹೇಳ್ತಾರೆ. ಸೊ ಇಂತಹ ಒಂದು ಕಾಂಬಿನೇಷನ್ ಈ ಫೆಬ್ರವರಿ ತಿಂಗಳಲ್ಲಿ ಬರುವಂಥದ್ದು ಎಲ್ಲ ರಾಶಿಯವರಿಗೆ ಇದರ ಲಾಭಗಳು ಹೆಚ್ಚಾಗಿ ಸಿಗುತ್ತೆ. ಅದರ ಅನುಕೂಲಗಳನ್ನು ಈ ಸಮಯದಲ್ಲಿ ಪಡ್ಕೊಳ್ಬೇಕು ಎಲ್ಲರೂ. ಸೊ ಈ ಎಲ್ಲ ಬದಲಾಗುವ ಗ್ರಹಗಳಿಂದ ಮಿಥುನ್ ರಾಶಿಯವರಿಗೆ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಜನ್ಮದಲ್ಲಿ ಗುರು ಇರುವಂಥದ್ದು ಸ್ವಲ್ಪ ಗೊಂದಲ, ವೃಥಾ ಪ್ರಯತ್ನ, ಹೋರಾಟಗಳು ಇದನ್ನೆಲ್ಲ ಗುರು ಕೊಡ್ತಾನೆ. ಬಟ್ ನಿರ್ದಿಷ್ಟವಾದ ಗುರಿ ಕಾಣಿಸೋದಿಲ್ಲ, ಬರೀ ಪ್ರಯತ್ನಗಳ ನಡೀತಾ ಇರುತ್ತೆ ಅನ್ನೋದು ಒಂದು ಬಿಟ್ಟರೆ ಇದು ಯಾವ ಗುರಿಯನ್ನು ತಲುಪುತ್ತೆ ಅನ್ನೋದರಲ್ಲಿ ತುಂಬ ಗೊಂದಲಗಳಿರುತ್ತೆ. ಅದು ಜನ್ಮದಲ್ಲಿ ಗುರು ಇದ್ದಾಗ ಅಂತಹ ಪರಿಸ್ಥಿತಿಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಅದರಲ್ಲೂ ಫೆಬ್ರವರಿ 23ನೇ ತಾರೀಕಿನ ತನಕ ಕುಜನು ಕೂಡ ಅಷ್ಟಮದಲ್ಲಿರ್ತಾನೆ. ಅಷ್ಟಮ ಕುಜದೋಷ ಅನ್ನೋದು ಮಿಥುನ ಮತ್ತು ಕನ್ಯಾ ರಾಶಿಯವರಿಗೆ ದುಪ್ಪಟ್ಟು ಕೆಲಸ ಮಾಡುತ್ತೆ ಅಂತ, ಅಂದರೆ ತೊಂದರೆಗಳು 2 ಪಟ್ಟು ನಡೆಯುತ್ತೆ ಅಂತ. ಸೊ ಅಷ್ಟಮ ಕುಜದೋಷಕ್ಕೆ ಪರಿಹಾರವನ್ನೇ ಮಾಡಿಕೊಳ್ಬೇಕು ಅಂತೇನಿಲ್ಲ. ಗೋಚಾರದಲ್ಲಿ ಬರುವಂತಹ ಇದೆಲ್ಲ ತಾತ್ಕಾಲಿಕ 1-1.5 ತಿಂಗಳ ಸಮಸ್ಯೆ ಆಗಿರುತ್ತೆ. ಆದರೆ ಈ ಸಮಯದಲ್ಲಿ ಏನೆಲ್ಲ ಅವಾಯ್ಡ್ ಮಾಡಬೇಕು ಅಂತ ಹೇಳಿದರೆ, ವಾಕ್ಯಗಳನ್ನು ಸ್ವಲ್ಪ ಸೌಮ್ಯ ಮಾಡಿಕೊಳ್ಬೇಕು. ಒಳ್ಳೇದು ಹೇಳಿದರೂ ನಿಷ್ಠೂರ ಆಗುವಂಥದ್ದು, ಜಗಳ ಆಗುವಂಥದ್ದು, ಎಲ್ಲೇ ಹೂಡಿಕೆ ಮಾಡಿದರೂ ಕೂಡ ಅದು ನಷ್ಟ ಆಗುವಂಥದ್ದು, ಯಾರಿಗೆ ಸಹಾಯ ಮಾಡಿದರೂ ಕೂಡ ಅದರಿಂದ ರಿಟರ್ನ್ ಬರದೇ ಇರುವಂಥದ್ದು. ಸೊ ಇವೆಲ್ಲ ಅಷ್ಟಮ ಕುಜದೋಷದ ಹೆಚ್ಚಿನ ಫಲಗಳು. ದಾಂಪತ್ಯದಲ್ಲಿ ವೈಮನಸ್ಯ, ಆರೋಗ್ಯದಲ್ಲಿ ವ್ಯತ್ಯಾಸ, ವಾಕ್ದೋಷಗಳು, ದೃಷ್ಟಿದೋಷಗಳು, ಅದೇ ರೀತಿಯಾಗಿ ಉದ್ಯೋಗ ಕ್ಷೇತ್ರದಲ್ಲಿ
ಅನಿರೀಕ್ಷಿತ ಸಮಸ್ಯೆಗಳು, ವಾಕ್ಯಗಳಿಂದ ನಿಷ್ಠೂರ ಆಗುವಂಥದ್ದು ಇವೆಲ್ಲ ಹೆಚ್ಚಾಗಿ ನಡೆಯುತ್ತೆ. ಇದನ್ನು ಅವಾಯ್ಡ್ ಮಾಡ್ಕೋಬೇಕು ಅಂತ ಹೇಳ್ಬೋದು. ಸೊ ಪರಿಹಾರ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದರೆ ಅದಕ್ಕೆ ಆಲ್ಟರ್ನೇಟಿವ್ ಏನು ಮಾಡಬೇಕು? ಈ ವಾಕ್ಯಗಳನ್ನು ಸೌಮ್ಯ ಮಾಡಬೇಕು ಅಂತ ಹೇಳಿದರೆ ಅಲ್ಲಿ ದೈವ ಪ್ರಯತ್ನವೂ ಬೇಕಾಗುತ್ತೆ, ದೇವತಾರಾಧನೆ. ಇಲ್ಲದೇ ಇದ್ದರೆ ಎಷ್ಟೇ ತಡ್ಕೊಂಡ್ರೂ ಕೂಡ ಯಾವುದೋ ಒಂದು ಮೂಮೆಂಟಲ್ಲಿ ವಾಕ್ಯಗಳು ಹೊರಗೆ ಬರುತ್ತೆ. ಸೊ ಅಷ್ಟಮ ಕುಜದೋಷ ಅನ್ನೋದು ಮೈನ್ ತೊಂದರೆ ಆಗುವಂಥದ್ದು ವಾಕ್ಯಗಳ ಮೇಲೆ, ವಾಕ್ದೋಷ ಅಂತಲೇ ಹೇಳ್ತೇವೆ. ಇದನ್ನು ಅವಾಯ್ಡ್ ಮಾಡಬೇಕು. ಮಿಥುನ ರಾಶಿಯವರಿಗೆ ಫೆಬ್ರವರಿ 23ರ ನಂತರ ಕುಜ ಬದಲಾಗ್ತಾನೆ. ತದನಂತರದಲ್ಲಿ ಸಮಸ್ಯೆಗಳು ತುಂಬ ಕಡಿಮೆ ಆಗುತ್ತೆ, ಅನುಕೂಲದ ಕಡೆಗೆ ತಿರುಗುತ್ತೆ ಪರಿಸ್ಥಿತಿಗಳು. ಅಲ್ಲಿ ತನಕ ವೆಯ್ಟ್ ಮಾಡಬೇಕಾಗಿರುವಂಥದ್ದು ಅನಿವಾರ್ಯ ಅಂತ ಹೇಳುತ್ತೆ. ಸೊ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಡೈಜೆಷನ್, ಜೀರ್ಣಕ್ರಿಯೆ ಅಥವಾ ಸಣ್ಣ ಪುಟ್ಟ ಸ್ಕಿನ್ ಅಲರ್ಜಿಗಳು, ಇದೆಲ್ಲ ಮಿಥುನ ರಾಶಿಯವರಿಗೆ ಅಷ್ಟಮದಲ್ಲಿ 4 ಗ್ರಹಗಳ ಸಂಚಾರ ಆಗ್ತಾ ಇರೋದರಿಂದ ಅದು ಸಮಸ್ಯೆಗಳನ್ನು ಕೊಡುತ್ತೆ. ಬಟ್ ಫೆಬ್ರವರಿ 3-5ನೇ ತಾರೀಕಿನ ನಂತರ ಬುಧ ಶುಕ್ರರ ಪರಿವರ್ತನೆ ತುಂಬ ದೊಡ್ಡ ಪ್ರಮಾಣದ ಅನುಕೂಲಗಳನ್ನು ಮಿಥುನ ರಾಶಿಯವರು ಕಾಣ್ತೀರ. ಸೊ ಫೆಬ್ರವರಿ ಪ್ರಾರಂಭದಲ್ಲೇ ಮಿಥುನ ರಾಶಿಯವರಿಗೆ ಅನುಕೂಲಗಳು ಇದ್ದಾವೆ. ಸೊ ಅಲ್ಲಿ ತನಕ ಏನಾದರೂ ಗೊಂದಲಗಳಿದ್ದರೆ ಸ್ವಲ್ಪ ವೆಯ್ಟ್ ಮಾಡಿ, ಖಂಡಿತ ಅನುಕೂಲ ಆಗುತ್ತೆ. ಮುಂದಿನ ದಿನಗಳಲ್ಲಿ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡಿ, ವಾಕ್ಯಗಳನ್ನು ಸೌಮ್ಯ ಮಾಡ್ಕೊಳ್ಳಿ. ಈ ಸಮಯದಲ್ಲಿ ಯಾವುದೇ ಹೂಡಿಕೆಗಳನ್ನು ಮಾಡಬೇಡಿ, ಯಾರಿಗೂ ದುಡ್ಡು ಕೊಡಬೇಡಿ, ಅನವಶ್ಯಕ ವಾಗ್ವಾದಗಳನ್ನು ಮಾಡಬೇಡಿ. ಉದ್ಯೋಗ ಕ್ಷೇತ್ರದಲ್ಲಾಗ್ಬೋದು ಅಥವಾ ಕುಟುಂಬದ ಒಳಗಡೆ ಆಗ್ಬೋದು, ಸ್ವಲ್ಪ ಮಾತನ್ನು ಅವಾಯ್ಡ್ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ಒಡ ಹುಟ್ಟುಗಳ ನಡುವೆ ಸಾಮರಸ್ಯ, ಆರೋಗ್ಯ ಇದೆಲ್ಲ ಖಂಡಿತ ಅನುಕೂಲ ಆಗುತ್ತೆ. ಯಾವುದೇ ಸಮಸ್ಯೆಗಳಿಲ್ಲ. ಒಬ್ಬರಿಂದ ಒಬ್ಬರಿಗೆ ಅನುಕೂಲಗಳನ್ನು ಕಾಣ್ತೀರ. ಬ್ಯಾಂಕ್ ಲೋನ್ಗಳನ್ನು ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ, ಯಾವುದಾದ್ರೂ ದಿಢೀರಂತ ಬರಬೇಕಾದಂತಹ ಹಣದ ಅವಶ್ಯಕತೆಗಳಿದ್ದರೆ, ಫೆಬ್ರವರಿ 5ನೇ ತಾರೀಕಿನ ನಂತರ ಶುಕ್ರ ಭಾಗ್ಯಸ್ಥಾನಕ್ಕೆ ಪ್ರವೇಶ ಮಾಡ್ತಾನೆ. ಅದು ಅವನಿಗೆ ಮಿತ್ರಕ್ಷೇತ್ರ ಕೂಡ ಹೌದು. ಸೊ ಮಿಥುನ ರಾಶಿಯವರಿಗೆ ಇದು ತುಂಬ ಒಳ್ಳೆಯ ಸಮಯ. ಆ ರೀತಿಯ ಯಾವುದೇ ಪ್ರಶ್ನೆಗಳಿದ್ದರೆ ಖಂಡಿತ ಧೈರ್ಯವಾಗಿರಿ, ಅನುಕೂಲ ಆಗುತ್ತೆ. ಫೆಬ್ರವರಿ 5ನೇ ತಾರೀಕಿನ ನಂತರ ಫೆಬ್ರವರಿ 23ರ ನಂತರ ಇನ್ನೊಂದು ಪರಿವರ್ತನೆ ಇರುತ್ತೆ. ಆ ಸಮಯದಲ್ಲಿ ಇನ್ನೂ ಹೆಚ್ಚಿನ ಒಳ್ಳೆಯದನ್ನು ಕಾಣ್ತೀರ. ಸೊ ಫೆಬ್ರವರಿ 3 ಮತ್ತು 5ನೇ ತಾರೀಕು ಬುಧ ಶುಕ್ರರ ಯುತಿ ಕುಂಭರಾಶಿಯಲ್ಲಾಗುವಂಥದ್ದು ಫೈನಾನ್ಷಿಯಲ್ ಇಂಪ್ರೂವ್ಮೆಂಟನ್ನು ಕೊಡುತ್ತೆ ಮಿಥುನ ರಾಶಿಯವರಿಗೆ. ಅನಿರೀಕ್ಷಿತ ಯಾವುದಾದ್ರೂ ಎಕ್ಸ್ಪೆಕ್ಟೇಷನ್ ಇದ್ದರೆ ದುಡ್ಡು ಬರಬೇಕು ಅನ್ನೋದು ಕೂಡ ಹುಸಿ ಆಗೋದಿಲ್ಲ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ತುಂಬ ಒಳ್ಳೆಯ ಸಮಯ. ಕೇಂದ್ರ ಕೋಣಾಧಿಪತಿಗಳು ಸೇರ್ತಾರೆ. ಚತುರ್ಥಾಧಿಪತಿ ಬುಧ, ಪಂಚಮಾಧಿಪತಿ ಶುಕ್ರ ಅವರಿಬ್ಬರು ಕೂಡ ಭಾಗ್ಯದಲ್ಲಿ ಸೇರುವಂಥದ್ದು. ಎಜುಕೇಷನ್ ತುಂಬ ಚೆನ್ನಾಗಾಗುತ್ತೆ. ಮಾತೃವಿನ ಆರೋಗ್ಯದಲ್ಲಿ ಅಭಿವೃದ್ಧಿಗಳನ್ನು ಕಾಣಬಹುದು. ಸ್ವಲ್ಪ ಒಡ ಹುಟ್ಟು ಸ್ಥಾನದಲ್ಲಿರುವ ಕೇತುವಿನ ಮೇಲೆ ಕುಜನ ದೃಷ್ಟಿ ಬೀಳುತ್ತೆ. ಸೊ ಈ ಒಂದು ಕಾಂಬಿನೇಷನ್ ಅಟ್ಲೀಸ್ಟ್ ಮಾರ್ಚ್ ಎಂಡಿನ ತನಕ ಒಡ ಹುಟ್ಟುಗಳಿಗೆ ಆರೋಗ್ಯದಲ್ಲಿ, ಅದರಲ್ಲೂ ಅಣ್ಣ ತಮ್ಮಂದರಿಗೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಉಂಟಾಗುತ್ತೆ. ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ತುಂಬ ಒಳ್ಳೆಯದು, ಅಥವಾ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ವಾಹನದಿಂದ ಅಭಿವೃದ್ಧಿ, ಭೂಮಿಗೆ ಸಂಬಂಧಪಡುವಂತಹ ವಿಚಾರಗಳು, ಇದೆಲ್ಲದನ್ನು ಕೂಡ ಮಿಥುನ ರಾಶಿಯವರು ಜೂನ್ 5ರ ತನಕ ವೆಯ್ಟ್ ಮಾಡಬೇಕು. ಇದೇನು ಅಷ್ಟೇನು ಉತ್ತಮ ಸಮಯ ಅಲ್ಲ. ಇದನ್ನು ಅವಾಯ್ಡ್ ಮಾಡಿದರೆ ಖಂಡಿತ ಒಳ್ಳೆಯದಾಗುತ್ತೆ. ಸಂತಾನದ ಅಂಚಿನಲ್ಲಿರುವಂಥವರಿಗೆ ಖಂಡಿತ ಒಳ್ಳೆಯ ಸಮಯ. ಫೆಬ್ರವರಿ 23ರ ನಂತರದ ಸಮಯಗಳು ಇನ್ನೂ ಅನುಕೂಲಗಳನ್ನು ತಂದುಕೊಡುತ್ತೆ. ಮಕ್ಕಳ ವಿದ್ಯಾಭ್ಯಾಸ ಖಂಡಿತ ಚೆನ್ನಾಗಾಗುತ್ತೆ. ಮುಂದಿನ ದಿನಗಳಲ್ಲಿ ಬರುವ ಗುರುಬಲ ಮಿಥುನ ರಾಶಿಯವರಿಗೆ ಒಂದು ದೊಡ್ಡ ಪ್ರಮಾಣದ ಸಕ್ಸಸ್ಸನ್ನು ಖಂಡಿತ ಕೊಡುತ್ತೆ. ಷಷ್ಠಾಧಿಪತಿ ಕುಜ ಅಷ್ಟಮದಲ್ಲಿದ್ದಾನೆ. ತುಂಬ ಹತ್ತಿರದ ಸ್ನೇಹಿತರು ಕೂಡ ಸ್ವಲ್ಪ ತೊಂದರೆ ಮಾಡ್ತಾರೆ ಈ ಸಮಯದಲ್ಲಿ. ಸೊ ಯಾರನ್ನು ಬಿಲೀವ್ ಮಾಡೋಕ್ಕಾಗೋದಿಲ್ಲ. ಸ್ವಲ್ಪ ಅವಾಯ್ಡ್ ಮಾಡಿದರೆ ಒಳ್ಳೆಯದು ಮಿಥುನ ರಾಶಿಯವರಿಗೆ. ಇಲ್ಲದೇ ಇದ್ದರೆ ಈ ಸಮಯದಲ್ಲಿ ಯಾರಿಗಾದರೂ ಸಹಾಯ ಮಾಡಲಿಕ್ಕೆ ಹೋದರೆ ತುಂಬ ತೊಂದರೆ ಆಗುತ್ತೆ ಮಿಥುನ ರಾಶಿಯವರಿಗೆ. ಇದನ್ನು ಫೆಬ್ರವರಿ 23ರ ತನಕ ಅವಾಯ್ಡ್ ಮಾಡಿ. ತದನಂತರದಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ, ಖಂಡಿತ ಅನುಕೂಲ ಆಗುತ್ತೆ. ಸೊ ಶತ್ರುಬಾಧೆಗಳು ಇಲ್ಲದಿದ್ದರೂ ಸಹ ಹೊಸ ಸ್ನೇಹಿತರನ್ನು ಮಾಡ್ಕೊಳ್ಬೇಡಿ.
ಆಫ್ಟರ್ ಫೆಬ್ರವರಿ 23 ತುಂಬ ಚೆನ್ನಾಗಾಗುತ್ತೆ, ಅಲ್ಲಿ ತನಕ ಸ್ವಲ್ಪ ವೆಯ್ಟ್ ಮಾಡಿ. ಸಪ್ತಮಾಧಿಪತಿ ಗುರು ಜನ್ಮದಲ್ಲಿದ್ದಾನೆ. ಗುರುದೃಷ್ಟಿ ಅನ್ನುವಂಥದ್ದು ಮಾಂಗಲ್ಯ ಸ್ಥಾನದ ಮೇಲೆ ಬೀಳ್ತಾ ಇದೆ. ಅಷ್ಟಮ ಕುಜದೋಷ ಅನ್ನುವಂಥದ್ದು ದಂಪತಿಗಳ ನಡುವೆ ಸ್ವಲ್ಪ ವೈಮನಸ್ಯಗಳನ್ನು ಸೃಷ್ಟಿ ಮಾಡುತ್ತೆ. ಇದು ನೇರವಾಗಿ ಆರೋಗ್ಯದ ಮೇಲೆ ತೊಂದರೆಗಳನ್ನು ಕೊಡುತ್ತೆ. ಇದೆಲ್ಲ ಕುಜದೋಷದಿಂದ ಆಗುವಂಥದ್ದು. ಮಿಥುನ ರಾಶಿಯವರು ಸ್ವಲ್ಪ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿದರೆ, ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ಖಂಡಿತ ಒಳ್ಳೆಯದಾಗುತ್ತೆ. ಇದರ ಬಗ್ಗೆ ಗಮನ ಕೊಡಿ. ದಾಂಪತ್ಯ, ಆರೋಗ್ಯ, ಸಾಮರಸ್ಯ ಇದೆಲ್ಲದಕ್ಕೂ ತುಂಬ ಅನುಕೂಲ. ಇನ್ನು ವಿವಾಹದ ಅಂಚಿನಲ್ಲಿರುವಂಥವರು ಒಂದು 6 ತಿಂಗಳು ವೆಯ್ಟ್ ಮಾಡಿದರೆ ಖಂಡಿತ ಒಳ್ಳೆಯದು. ಈ ಸಮಯ ಅಷ್ಟೇನು ಶುಭ ಅಲ್ಲ. ಅಷ್ಟಮಾಧಿಪತಿ ಶನಿ ಕರ್ಮದಲ್ಲಿದ್ದಾನೆ. ಮಿಥುನ ರಾಶಿಯವರಿಗೆ ಉದ್ಯೋಗದ ಬಗ್ಗೆನೇ ಟೆನ್ಷನ್ ಇರುತ್ತೆ. ಕಾದ ಹಂಚಿನಲ್ಲಿ ನೀರು ಕುಡಿಸ್ತಾನೆ ಅಂತ ಶನಿ ಮೃತ್ಯುಸ್ಥಾನಾಧಿಪತಿಯಾಗಿ ಕರ್ಮ ಉದ್ಯೋಗ ಕ್ಷೇತ್ರದಲ್ಲಿದ್ದರೆ ಟೆನ್ಷನ್ ತಗೊಳ್ಳದೆ ಯಾವುದು ಕೆಲಸನೇ ಆಗೋದಿಲ್ಲ. ಆ ರೀತಿಯ ಸಮಸ್ಯೆಗಳು ಬರುತ್ತೆ. ಸೊ ಈ ಫೆಬ್ರವರಿ 15ನೇ ತಾರೀಕು ಮಹಾಶಿವರಾತ್ರಿ ಈಶ್ವರನ ಆರಾಧನೆ ಮಾಡಿ, ಸಾಧ್ಯವಾದಷ್ಟು ಓಂ ನಮಃ ಶಿವಾಯ ಜಪ ಮಾಡಿ, ಖಂಡಿತ ಅನುಕೂಲ ಆಗುತ್ತೆ. ಇದು ಅತ್ಯಂತ ಅವಶ್ಯಕವಾದಂತಹ ಪರಿಹಾರ. ಯಾರೇ ಮಿಥುನ ರಾಶಿಯವರು ಏನಾದರೂ ಉದ್ಯೋಗದಲ್ಲಿ ತುಂಬ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದರೆ ಈ ಒಂದು ಪರ್ವಕಾಲದಲ್ಲಿ ಅದಕ್ಕೆ ಬೇಕಾದಂತಹ ಪರಿಹಾರ ಮಾಡಿಕೊಂಡ್ರೆ ಮುಂದೆ ತುಂಬ ಒಳ್ಳೆಯದಾಗುತ್ತೆ. ಭಾಗ್ಯಾಧಿಪತಿ ಶನಿ ಕರ್ಮದಲ್ಲಿದ್ದಾನೆ. ಉದ್ಯೋಗದಲ್ಲಿ ಎಷ್ಟೇ ಟೆನ್ಷನ್ಗಳಿದ್ದರೂ ಕೂಡ ನೀವು ಟೆನ್ಷನ್ ತೊಗೊಂಡಾಗ ಕೆಲಸ ಆಗೋದಿಲ್ಲ, ಆರಾಮಾಗಿದ್ದಾಗ ಕೆಲಸ ಆಗುತ್ತೆ. ಸೊ ಈ ಒಂದು ಮಿಸ್ಮ್ಯಾಚಿಂಗ್ ಅನ್ನೋದು ನಡೀತಾನೆ ಬರುತ್ತೆ. ಒಂದು ಕಡೆಯಿಂದ ಶನಿ ಮೃತ್ಯುಸ್ಥಾನಾಧಿಪತಿನೂ ಹೌದು, ಭಾಗ್ಯಾಧಿಪತಿನೂ ಹೌದು, ಕರ್ಮದಲ್ಲಿದ್ದಾನೆ. ಒಂದು ರೀತಿ ಅದೇ ಮೃತ್ಯುವಾಗಿ ಟೆನ್ಷನ್ ಕೊಡ್ತಾ ಇರುತ್ತೆ, ಮತ್ತೊಂದು ಸಮಯದಲ್ಲಿ ಈಸಿಯಾಗಿ ಕೆಲಸ ಆಗುತ್ತೆ. ಸೊ ಈ ಗೊಂದಲ ಶನಿ ಅವಾಗವಾಗ ಕೊಡ್ತಾನೆ ಇರ್ತಾನೆ. ಬಟ್ ಇನ್ನೊಂದು 2 ತಿಂಗಳು ಫೆಬ್ರವರಿ 3, 5 ಮತ್ತು 23ರ ನಂತರದಲ್ಲಿ ಬದಲಾಗುವ ಗ್ರಹಗಳೆಲ್ಲರೂ ಕೂಡ ಮಿಥುನ ರಾಶಿಗೆ ಒಳ್ಳೇದು ಮಾಡುವ ಸ್ಥಿತಿಗೆ ಬರ್ತಾರೆ. ಸೊ ಕಳೆದ 2-3 ತಿಂಗಳಿಂದ ಏನೆಲ್ಲ ನೆಗೆಟಿವ್ಗಳನ್ನು ನೋಡಿರ್ತೀರ ಅದೀಗ ಅನುಕೂಲಕ್ಕೆ ಬರುತ್ತೆ. ಭಾಗ್ಯಕ್ಕೆ ಬರುವಂತಹ 4 ಗ್ರಹಗಳು ಅವರ ಮೇಲೆ ಬೀಳುವಂತಹ ಗುರುದೃಷ್ಟಿ ಕರ್ಮ ಉದ್ಯೋಗ ಕ್ಷೇತ್ರಕ್ಕೆ ಬರ್ತಾರೆ, ಏಕಾದಶ ಲಾಭಸ್ಥಾನಕ್ಕೆ ಬರ್ತಾರೆ. ಸೊ ಮಿಥುನ ರಾಶಿಯವರು ಉದ್ಯೋಗದಲ್ಲಿ ಏನೇ ಡಿಸಿಷನ್ಗಳು ತಗೊಂಡ್ರೂ ಕೂಡ ಇನ್ನೊಂದು 3-4 ತಿಂಗಳು ತುಂಬ ಅನುಕೂಲಗಳನ್ನು ನೋಡ್ತೀರಾ. ಸಾಧ್ಯವಾದಷ್ಟು ಒಂದು 6 ತಿಂಗಳ ಕೆಲಸವನ್ನು ಈ 3 ತಿಂಗಳಲ್ಲಿ ಕಂಪ್ಲೀಟ್ ಮಾಡಿಕೊಳ್ಬೇಕಾದಂತಹ ಒಂದು ಒತ್ತಡ, ಪ್ರೆಷರ್ ಅನ್ನೋದು ಮಿಥುನ ರಾಶಿಯವರಿಗಿರುತ್ತೆ. ಪ್ರಯತ್ನ ಮಾಡಿದರೆ ಖಂಡಿತ ಅನುಕೂಲನೂ ಕೂಡ ಆಗುತ್ತೆ. ಸೊ ಯಾವುದೇ ಉದ್ಯೋಗದಲ್ಲಿ ಪರಿವರ್ತನೆಗಳನ್ನು ಈ ಸಮಯದಲ್ಲಿ ಮಾಡಬೇಡಿ, ಇದರಿಂದ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಈ ವರ್ಷದ ಜೂನ್ 5ರ ನಂತರದಲ್ಲಿ ಯಾವುದೇ ಪರಿವರ್ತನೆಗಳು ನಿಮ್ಮನ್ನು ಹುಡ್ಕೊಂಡು ಬಂದರೆ ಅಥವಾ ನೀವು ಹುಡುಕಿದ ಪ್ರಯತ್ನಗಳು ಕೈ ಸಿಕ್ಕಿದರೆ ಖಂಡಿತ ಅಲ್ಲಿ ಡಿಸಿಷನ್ ತಗೊಳ್ಬೋದು. ಈಗ ಒಂದು 4-5 ತಿಂಗಳು ಮಿಥುನ ರಾಶಿಯವರು ಯಾವುದೇ ಉದ್ಯೋಗದ ಪರಿವರ್ತನೆಗಳನ್ನು ಮಾಡದೇ ಇರೋದು ಖಂಡಿತ ಉತ್ತಮ. ಏಕಾದಶ ಲಾಭಸ್ಥಾನಾಧಿಪತಿ ಕುಜ ಅಷ್ಟಮದಲ್ಲಿದ್ದಾನೆ. ಸೊ ನಿಮಗೆ ಗೋಚರಿಸ್ತಾ ಇರುತ್ತೆ, ಪ್ರಯತ್ನಗಳು ತುಂಬ ಮಾಡ್ತಾ ಇದ್ದೇವೆ, ಪ್ರತಿಫಲ ಅಥವಾ ಲಾಭ ಅನ್ನೋದು ತುಂಬ ಕಡಿಮೆ ಸಿಗ್ತಾ ಇದೆ ಅಂತ. ಇದು ಮಿಥುನ ರಾಶಿಯವರಿಗೆ ತತ್ಕಾಲದ ಪರಿಸ್ಥಿತಿ. ಕಳೆದ 1.5 ವರ್ಷಗಳಿಂದ ಹೆಚ್ಚಿನದಾಗಿ ಇದೇ ಸಮಸ್ಯೆಗಳಿಂದ ನಡೀತಾ ಇದೆ. ಬಟ್ ಇವೆಲ್ಲ ಈಗ ಪರಿಹಾರ ಆಗುತ್ತೆ. ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಈ 3 ತಿಂಗಳ ಸಮಯ ಏನಿದೆ ಅನುಕೂಲಗಳು ಉಂಟಾಗುತ್ತೆ. ಕಳೆದ 1 ವರ್ಷಗಳ ಪ್ರಶ್ನೆಗಳಿಗೆ ಈಗ ಉತ್ತರ ಸಿಗಬಹುದು ಅಂತ ಅಂದ್ಕೊಳ್ಬೋದು ಮಿಥುನ ರಾಶಿಯವರು. ವ್ಯಯಾಧಿಪತಿ ಶುಕ್ರ ಅಷ್ಟಮದಲ್ಲಿದ್ದಾನೆ. ಅವನೀಗ 3ನೇ ತಾರೀಕು ಬುಧ ಕುಂಭರಾಶಿಗೆ ಬಂದರೆ 5ನೇ ತಾರೀಕು ಶುಕ್ರ ಕುಂಭರಾಶಿಗೆ ಬರ್ತಾನೆ. ಈ 2 ಪರಿವರ್ತನೆಗಳು ಈ ಫೆಬ್ರವರಿ ತಿಂಗಳ ಪ್ರಾರಂಭದಲ್ಲಿ ಏನಾಗುತ್ತೆ ಅದು ಮಿಥುನ ರಾಶಿಯವರಿಗೆ ತುಂಬ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಸೊ ಉದ್ಯೋಗದಲ್ಲಿ ತುಂಬ ಗೊಂದಲಗಳನ್ನು ಮಾಡಿಕೊಳ್ಬೇಡಿ. ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಅಷ್ಟಮ ಕುಜದೋಷ, ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವೈಮನಸ್ಯಗಳು, ಅನಿರೀಕ್ಷಿತ ಧನ ವ್ಯಯ, ಜೊತೆಗೆ ಆರೋಗ್ಯದ ಏರುಪೇರುಗಳು ಇದಿಷ್ಟಕ್ಕೆ ಕಾರಣ ಇರುತ್ತೆ. ಲಕ್ಷ್ಮೀ ನರಸಿಂಹ ಸ್ತೋತ್ರಗಳನ್ನು ಪಠನೆ ಮಾಡಿ, ಖಂಡಿತ ಒಳಿತನ್ನು ಕಾಣ್ತೀರಾ.
ಎಲ್ಲ ನವಗ್ರಹಗಳು ಕೂಡ ಮಿಥುನ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಒಳಿತನ್ನೇ ಮಾಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರು.